ಎಲ್ಲರಿಗೆ ಶುಭ ವಂದನೆಗಳು. ಈ ದಿನ ಸತ್ಯವೇದದಿಂದ ಕೀರ್ತನೆ 42 8ನೇ ವಚನವನ್ನು ನೋಡಿಕೊಳ್ಳೋಣ. ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿ ಇರುವುದು. ನನ್ನ ಜೀವಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಈ ದಿನ ಸಜೀವ ಲೆಕ್ಕದಲ್ಲಿ ಎಣಿಸಿದ್ದಕ್ಕಾಗಿ ವಂದನೆಗಳು. ಈ ದಿನ ಸತ್ಯವೇದದ ಮೂಲಕ ನಮ್ಮ ಜೊತೆ ಮಾತಾಡಬೇಕೆಂದು ವಾಕ್ಯವಾದ ಯೇಸು ಸ್ವಾಮಿ ಪವಿತ್ರಾತ್ಮನೇ ನಿನ್ನ ಸಹಾಯ ನೀಡಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳಿ ನಂಬಿ ಹೊಂದಿದ್ದೇವೆ ಕರ್ತನೇ, ಆಮೆನ್. ನಾವು ಬೈಬಲ್ ಪ್ರಾರ್ಥನೆಗಳನ್ನು ಧ್ಯಾನಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೆ ಮತ್ತೊಂದು ಸರಿ ಬೈಬಲ್ ಪ್ರಾರ್ಥನೆಗಳಿಗೆ ಸ್ವಾಗತ. ಈ ದಿನ ನಾವು 2ನೇ ಸಮುವೇಲನ ಗ್ರಂಥ, ಹಳೆಯ ಒಡಂಬಡಿಕೆಯ 39 ಪುಸ್ತಕಗಳಲ್ಲಿ 10ನೇ ಪುಸ್ತಕವಾಗಿದೆ. ಸಮುವೇಲನೆಂದರೆ ನಾವು ನೋಡ್ಕೊಂಡಿದ್ದೀವಿ, ಯೆಹೋವನನ್ನು ಕೇಳಿದೆನು ಅಥವಾ ತೃಣೀಕರಿಸಲ್ಪಟ್ಟ ಅರಸನು. 1ನೇ ಸಮುವೇಲ ಗ್ರಂಥದಲ್ಲಿ 6 ಪ್ರಾರ್ಥನೆಗಳನ್ನು ನಾವು ಧ್ಯಾನಿಸಿದ್ದೇವೆ. ಸಮುವೇಲನ ದ್ವಿತೀಯ ಭಾಗದಲ್ಲಿ 4 ದಾವೀದನ ಪ್ರಮುಖವಾದ ಪ್ರಾರ್ಥನೆಗಳನ್ನು ಈ ದಿನದಲ್ಲಿ ಧ್ಯಾನಿಸೋಣ. ಸೌಲನು ಹೋದ ಮೇಲೆ ಸಿಕ್ಲಗ್ನಲ್ಲಿದ್ದ ದಾವೀದನು ಯೆಹೂದ್ಯರಿಗೆ ಬಂದು ದಾವೀದನನ್ನು ಅಭಿಷೇಕಿಸಿ ತಮ್ಮ ಕುಲಕ್ಕೆ ಅರಸನಾಗಿ ಮಾಡಬೇಕೆಂದು ಬಂದಿದ್ದರು. ಆವಾಗ ದಾವೀದನು ದೇವರ ಒಂದು ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ. 2ನೇ ಸಮುವೇಲ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಲ್ಲಿ, ನಾನು ಯೆಹೂದ ದೇಶದ ಯಾವುದಾದರೂ ಒಂದು ಪಟ್ಟಣಕ್ಕೆ ಹೋಗಬಹುದು ಎಂದು ಕೇಳಲು ಆತನು ಹೋಗಬಹುದು ಅಂದನು. ನೋಡ್ರಿ, ಪ್ರತಿಯೊಂದು ವಿಷಯದಲ್ಲಿ ದೇವರ ಸಹಾಯವನ್ನು ದಾವೀದನು ಕೇಳುತ್ತಿದ್ದನು. ಮತ್ತೆ ತಿರುಗಿ ಯೆಹೋವನೇ, ಯಾವ ಊರಿಗೆ ಹೋಗಲಿ ಎಂದು ಕೇಳಿದ್ದಕ್ಕೆ ಹೆಬ್ರೋನಿಗೆ ಹೋಗು ಎಂದು ಉತ್ತರ ಸಿಕ್ಕಿತು. ಅವಾಗ ತನ್ನ ಕುಟುಂಬವನ್ನು, ತನಗಿರುವುದೆಲ್ಲವನ್ನು ತಗೊಂಡು ಹೆಬ್ರೋನಿಗೆ ಹೋಗ್ತಾನೆ. ಮತ್ತು ನಾವು 2ನೇ ಪ್ರಾರ್ಥನೆಯಲ್ಲಿ ನಾವು 2ನೇ ಸಮುವೇಲ ಗ್ರಂಥ 5:19-23ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ. ಈ ಇಸ್ರಾಯೇಲರು ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಫಿಲಿಸ್ತಿಯರಿಗೆ ಮುಟ್ಟಿದಾಗ ದಾವೀದನನ್ನು ಹಿಡಿಯಲಿಕ್ಕೆ ಅವರು ಹೊರಟರು. ಆ ಸಮಯದಲ್ಲಿ ದಾವೀದನು ದೇವರ ಸಹಾಯವನ್ನು ಕೇಳುತ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೆಹೋವನೇ, ನಾನು ಫಿಲಿಸ್ತಿಯರಿಗೆ ವಿರೋಧವಾಗಿ ಹೋಗಬಹುದೇ? ಅವರನ್ನು ನನ್ನ ಕೈಗೆ ಒಪ್ಪಿಸಿ ಬಿಡುವೋ ಎಂದು ಕೇಳಲು ದೇವರ ಪ್ರಾರ್ಥನೆಗೆ ಉತ್ತರ ನೀಡಿದರು. ಹೋಗು, ನಾನು ಹೇಗೋ ಅವರನ್ನು ನಿನ್ನ ಕೈಗೆ ಒಪ್ಪಿಸುವನೆಂದು ಉತ್ತರ ಕೊಟ್ಟಿದ್ದನು. ದಾವೀದನು ಹೋಗಿ ಅವರನ್ನು ಸೋಲಿಸಿ, ಯೆಹೋವನ ಕಟ್ಟೆಯೊಡೆದ ಪ್ರವಾಹದಂತೆ ನನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಮುಂದೆಯೇ ನಾಶನ ಮಾಡಿದ್ದೇನೆಂದು ಹೇಳಿ ಆ ಸ್ಥಳಕ್ಕೆ ಬಾಲ್ ಪೆರಾಜಿಮ್ ಎಂದು ಹೆಸರಿಟ್ಟನು. ಫಿಲಿಸ್ತಿಯರು ಇನ್ನೊಮ್ಮೆ ಹೊರಟು ಬಂದು ರೆಫಾಯಿಮ್ ತಗ್ಗಿನಲ್ಲಿ ಇಳಿದುಕೊಂಡರು. ಮತ್ತೆ 23ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ, ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸುತ್ತಾನೆ ದಾವೀದನು ಬಂದು. ಅವಾಗ ದೇವರು ಹೇಳ್ತಾರೆ, ನೀನು ನೆಟ್ಟಗೆ ಹೋಗಿ ಅವರ ಮೇಲೆ ಬೀಳಬೇಡ, ಅವರ ಹಿಂದಳವನ್ನು ಸುತ್ತಿಕೊಂಡು ಹೋಗಿ ಬಾಕಾ ಮರಗಳಿರುವ ಕಡೆಯಿಂದ ಅವರ ಮೇಲೆ ಬೀಳು. ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳ ಕೇಳಿಸುವಾಗ ಯೆಹೋವನು ಫಿಲಿಸ್ತಿಯರ ಸೈನ್ಯವನ್ನು ಸೋಲಿಸುವುದಕ್ಕೋಸ್ಕರ ನಿನ್ನ ಮುಂದೆ ಹೊರಟನೆಂದು ತಿಳಿದುಕೊಂಡು ಅವರ ಮೇಲೆ ಬೀಳು ಅಂದನು. ದಾವೀದನು ಯೆಹೋವನ ಆಜ್ಞಾನುಸಾರವಾಗಿ ಮಾಡಿ ಫಿಲಿಸ್ತಿಯರನ್ನು ಗೇಬಾದಿಂದ ಗೇಜರ್ವರೆಗೆ ಸಂಹರಿಸಿದರು. ನಾವು ಕೂಡ ದಾವೀದನಿಂದ ಅನೇಕ ವಿಷಯಗಳನ್ನು ಕಲಿತಾ ಇದ್ದೀವಿ. ಒಂದು ಊರಿಗೆ ಹೋಗಬೇಕಂದ್ರೆ, ಒಂದು ಸ್ಥಳಕ್ಕೆ ಹೋಗಬೇಕಂದ್ರೆ, ಒಂದು ಯುದ್ಧಕ್ಕೆ ಹೋಗಬೇಕಂದ್ರೆ ಪ್ರತಿ ವಿಷಯದಲ್ಲಿ ದೇವರ ಸಹಾಯವನ್ನು ಕೇಳಿದನು. ನಿಶ್ಚಯವಾಗಿ ಉತ್ತರವನ್ನು ಕೂಡ ಪಡೆದುಕೊಂಡನು. ನಾವು ಕೂಡ ಅನೇಕ ಸಾರಿ ನಮಗೆ ಕೂಡ
ಮಕ್ಕಳ ಮೂಲಕ, ಸ್ನೇಹಿತರ ಮೂಲಕ, ಬಂಧು ಮಿತ್ರಗಳ ಮೂಲಕ, ಅಕ್ಕಪಕ್ಕದವ್ರ ಮೂಲಕ ಅನೇಕ ಶೋಧನೆಗಳು ಒಂದು ಯುದ್ಧಗಳಾಗಿ ಕಾಣ್ತವೆ, ನಮಗೆ ಬೆಟ್ಟಗಳಾಗಿ ಕಾಣ್ತವೆ. ಆದರೆ ದೇವರ ಸನ್ನಿಧಾನಕ್ಕೆ ಬಂದು ಆತನ ಸಹಾಯ ಕೇಳಿದಾಗ ನಮಗೆ ಆತನು ಅಪಾಯದಲ್ಲಿ ಉಪಾಯವನ್ನು ಕಲಿಸಿಕೊಡುತ್ತಾರೆ. ಉತ್ತರ ಸಿಗುವರು ಕಾಯುವ ತಾಳ್ಮೆ ಈ ದಿನಗಳಲ್ಲಿ ಯಾರಲ್ಲಿ ಇಲ್ಲ. ನಾವೀಗ ಕೇಳ್ತೀವಂದರೆ ಇನ್ಸ್ಟೆಂಟಾಗಿ ಆಗಬೇಕು, ಆ ರೀತಿ ಎಲ್ಲರೂ ಬಯಸ್ತಾ ಇದ್ರು. ಆದರೆ ದಾವೀದನು ಪ್ರತಿ ವಿಷಯದಲ್ಲಿ ದೇವರ ಮೇಲೆ ಆಧಾರಪಟ್ಟು ದೇವರ ಸಹಾಯಕ್ಕಾಗಿ ಬೇಡಿ ಕಾದುಕೊಂಡವನಾಗಿದ್ದನು. ಮತ್ತು ನಾವು ದಾವೀದನ ಒಂದು ಪ್ರಾರ್ಥನೆಗಳನ್ನು 2ನೇ ಸಮುವೇಲ ಗ್ರಂಥ 12:16 ನಾವು ನೋಡಿಕೊಳ್ತೇವೆ. ಬೇತ್ಷೆಬ ಉರಿಯ ಹೆಂಡತಿಯಲ್ಲಿ ಆತನು ಪಾಪ ಮಾಡಿದಾಗ ಹುಟ್ಟಿದ ಮಗು ಯೆಹೋವನ ಪೆಟ್ಟಿನಿಂದ ಬಹುವಾಗಿ ಅಸ್ವಸ್ಥವಾದಾಗ ಆತನು ಉಪವಾಸವಿದ್ದು ಆತನು ಪ್ರಾರ್ಥನೆ ಮಾಡಿದ. ಆದರೆ ಮಗು ತೀರಿ ಹೋಯಿತು. ದಾವೀದನು ಹುಡುಗನ ಜೀವದಿಂದ ಇರುವಾಗ ಒಂದು ವೇಳೆ ಯೆಹೋವನು ಕೃಪೆ ಮಾಡಿ ಅವನನ್ನು ಉಳಿಸನೆಂದುಕೊಂಡು ಉಪವಾಸ ಮಾಡಿದನು. ಅವನನ್ನು ಹಿಂದಕ್ಕೆ ತರುವುದು ನನ್ನಿಂದ ಆಗುವುದಿಲ್ಲ, ನಾನಾಗಿ ಅವನ ಬಳಿಗೆ ಹೋಗಬೇಕೇ ಹೊರತು ಅವನು ನನ್ನ ಬಳಿಗೆ ಬರುವುದಿಲ್ಲ ಅಂತಂದು ಇದೇ ಒಂದು ಆತನ ಜೀವನದಲ್ಲಿ ಉತ್ತರ ಸಿಗಲಾರದ ಒಂದು ಪ್ರಾರ್ಥನೆ. ದಾವೀದನು ಪ್ರಾರ್ಥನೆ ಮಾಡಿದನು, ಆದರೆ ತಪ್ಪು ಮಾಡಿದ ಕಾರಣ ಆತನಿಗೆ ಉತ್ತರ ಸಿಗಲಿಲ್ಲ. ನಮ್ಮಲ್ಲಿ ಕೂಡ ತಪ್ಪುಗಳು ಇರುವುದಾದರೆ ಎಷ್ಟು ನಾವು ಪ್ರಾರ್ಥನೆ ಮಾಡಿದರು, ನಾವು ಅಂದ್ಕೊಳ್ತೀವಿ ನಾನು ಎಷ್ಟು ಪ್ರಾರ್ಥನೆ ಮಾಡಿದರೂ ದೇವರು ನನಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ. ನಮ್ಮಲ್ಲಿ ಪಾಪವಿಟ್ಟುಕೊಂಡು ನಾವು ಪ್ರಾರ್ಥಿಸಿದರೆ ಆ ಪ್ರಾರ್ಥನೆಗೆ ಖಂಡಿತವಾಗಿ ಜವಾಬು ಸಿಗುವುದಿಲ್ಲ. ದೇವರ ಸನ್ನಿಧಾನಕ್ಕೆ ಬಂದು ತಗ್ಗಿಸಿಕೊಂಡು ಒಪ್ಪಿಸಿಕೊಟ್ಟಿದರೆ ಆವಾಗ ನಮಗೆ ನಿಶ್ಚಯವಾಗಿ ದಾವೀದನಿಗೆ ಉತ್ತರ ಕೊಟ್ಟ ದೇವರು ನಮಗೆ ಕೂಡ ಕೊಡ್ತಾನೆ. ದಾವೀದನು ಈ ಪ್ರಾರ್ಥನೆ ಮೂಲಕ ನಮಗೊಂದು ಸತ್ಯದ ಪಾಠ ಕಲಿಸಿಕೊಳ್ತಾ ಇದ್ದಾರೆ. ಅನೇಕರು ಆಪ್ತರು ಪ್ರೀತಿಸಿದವರು ತೀರಿಕೊಂಡಾದಾಗ ಅವರು ದುಃಖದಲ್ಲಿ ಇರ್ತಾರೆ. ಅನೇಕ ದಿನಗಳವರೆಗೆ ಕೂಡ ಯಾರ ಜೊತೆ ಮಾತಾಡಲ್ಲ, ದುಃಖದಲ್ಲೇ ಇದ್ದು ಸಮಯವನ್ನು ಕಳೀತಾರೆ. ಆದರೆ ದಾವೀದನು ಹೇಳ್ತಾ ಇದ್ದಾನೆ, ನಾವು ದುಃಖಪಟ್ಟು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಹತ್ತಿರ ಕೂಡ ಅವ್ರು ತಿರುಗಿ ನಮ್ಮ ಬಳಿಗೆ ಬರುವುದಿಲ್ಲ. ನಾವು ಅವರ ಬಳಿಗೆ ಹೋಗಬೇಕು ಹೊರತು ಅವರ ನಮ್ಮ ಬಳಿಗೆ ಬರುವುದಿಲ್ಲ. ಇದು ಒಂದೇ ದಾವೀದನ ಜೀವಿತದಲ್ಲಿ ಉತ್ತರ ಸಿಗಲಾರದ ಪ್ರಾರ್ಥನೆ. ದಾವೀದನು ದೇವರನ್ನು ಬಂಡೆಯಾಗಿ, ಕೋಟೆಯಾಗಿ, ಆಶ್ರಯ ದುರ್ಗವಾಗಿ, ಕೇಡ್ಯವಾಗಿ, ಶರಣನಾಗಿ, ಆಧಾರನಾಗಿ ಇಟ್ಟುಕೊಂಡನು. ಅದಕ್ಕೆ ದೇವರು ದಾವೀದನ ವಿಷಯದಲ್ಲಿ ಹೃದಯಾನುಸಾರವಾದ ಮನುಷ್ಯನೆಂದು ಸಾಕ್ಷಿ ಕೊಟ್ಟನು. ನಾವು ಕೂಡ ಪ್ರಾರ್ಥಿಸುವಾಗ ದಿನಕ್ಕೆ 1 ಸಾರಿ ಪ್ರಾರ್ಥನೆ ಮಾಡಬೇಕಂದ್ರೇ ಭಾಳ ಕಷ್ಟತರವಾಗುತ್ತೆ, ಸಮಯವಿಲ್ಲ ಅಂತ ಹೇಳ್ತೀವಿ. ಆದರೆ ದಾವೀದನು 3 ಸಾರಿ ಪ್ರಾರ್ಥನೆ ಮಾಡ್ತಿದ್ದನು, 7 ಸಾರಿ ದೇವರನ್ನು ಸ್ತುತಿ ಮಾಡ್ತಿದ್ದನು. ಹಗಲು ರಾತ್ರಿ ದೇವರ ಒಂದು ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡ್ತಿದ್ದನು. ಅಂಥವ್ರು ಪ್ರಾರ್ಥಿಸಿದಾಗಲೇ ಒಂದು ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ. ಯಾಕಂದರೆ ಬಾತ್ಷೆಬಳು ಕೂಡ ಪಾಪ ಮಾಡಿದ್ದ ಕಾರಣ. ನಾವು ಕೂಡ ಈ ದಿನ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾವುದರಲ್ಲಿ ನಾವು ತಪ್ಪು ಹೋಗಿದ್ದೀವೋ ದೇವರ ಸನ್ನಿಧಾನದಲ್ಲಿ ಸರಿ ಮಾಡಿಕೊಳ್ಳಬೇಕು. ಮತ್ತೆ ಒಂದು ದಾವೀದನ ಪ್ರಾರ್ಥನೆ 2ನೇ ಸಮುವೇಲ ಗ್ರಂಥ 21:1. ಅದು ಬರಗಾಲ 3 ವರ್ಷ ಬಂದಿರುತ್ತದೆ. ಆವಾಗ ಆತನು ಪ್ರಾರ್ಥನೆ ಮಾಡ್ತಾನೆ, ಅಪ್ಪ ಈ ಬರಗಾಲ ಯಾವುದಕ್ಕಾಗಿ ಬಂದಿದೆ ಅಂದರೆ ದೇವರು ಉತ್ತರ ಕೊಡ್ತಾನೆ. ಸೌಲನು ಗಿಬ್ಯೋನ್ ಅವರನ್ನು ಕೊಲ್ಲಿಸಿದ್ರಿಂದ ಅವನ ಮೇಲೆ ಅವರ ಮನೆಯವರ ಮೇಲೆಯೂ ರಕ್ತ ಅಪರಾಧವಿರುತ್ತದೆ ಎಂದು ದಾವೀದನಿಗೆ ದೇವರು ಉತ್ತರ ಕೊಟ್ಟನು. ದಾವೀದನು ಪ್ರಾಯಶ್ಚಿತ್ತ ಕೊಟ್ಟಿದಾಗ ಆ ಒಂದು ಬರಗಾಲವು ತೀರಿ ಹೋಯಿತು. ದೇವರು ಒಂದೊಂದು ಸರಿ ತನ್ನ ಮಕ್ಕಳನ್ನು ಸರಿ ಮಾಡಬೇಕಂದ್ರೆ ಸೃಷ್ಟಿಯನ್ನು ಆತನು ಉಪಯೋಗ ಮಾಡಿಕೊಳ್ಳುತ್ತಾನೆ. ಮತ್ತು ನಾವು ಕೊನೆಯದಾಗಿ ನೋಡೋದಾದರೆ 2ನೇ ಸಮುವೇಲ ಗ್ರಂಥ 7:18-29 ಇದು ದೀರ್ಘವಾದ ಪ್ರಾರ್ಥನೆ. ದಾವೀದನು, ನಾತಾನು ಪ್ರವಾದಿ ಬಂದು ನಿನ್ನ ಮನೆಯನ್ನು ಅರಸತನವನ್ನು ಸದಾಕಾಲ ಸ್ಥಿರವಾಗಿರುವುದು, ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದೆಂದು ದೇವರು ತಿಳಿಸಿದ್ದಾರಂದರೆ ಆವಾಗ ದೇವರ ಸನ್ನಿಧಾನಕ್ಕೆ ಹೋಗಿ
ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು ದಾವೀದನು, ಕರ್ತನೇ ಯೆಹೋವನೇ, ನಾನು ಎಷ್ಟರವನು, ನನ್ನ ಮನೆ ಎಷ್ಟರದು, ನೀನು ನನ್ನನ್ನು ಇಲ್ಲಿಯವರೆಗೂ ತಂದಿದೆಯಲ್ಲ. ಕರ್ತನೇ ಯೆಹೋವನೇ, ನಿನ್ನ ಸಮಾನರು ಯಾರೂ ಇಲ್ಲ. ನೀನು ನಿನ್ನ ಸೇವಕನನ್ನು ಅವನ ಮನೆಯನ್ನು ಕುರಿತು ಮಾಡಿದ ವಾಗ್ದಾನವನ್ನು ನೆರವೇರಿಸು. 29ನೇ ವಚನದಲ್ಲಿ ಮನೆ ಯಾವ ರೀತಿ ಆಶೀರ್ವದಿಸಲ್ಪಡಬೇಕೆಂದು ಪ್ರಾರ್ಥಿಸುವುದನ್ನು ದಾವೀದನು ಕಲಿಸಿಕೊಡ್ತಾ ಇದ್ದಾನೆ. ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು, ಸದಾಕಾಲವೂ ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಕರ್ತನೇ ಯೆಹೋವನೇ, ವಾಗ್ದಾನ ಮಾಡಿದವನು ನೀನೇ. ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ. ಈ ಪ್ರಾರ್ಥನೆ ಮಾಡಿದ ಕಾರಣ ದಾವೀದನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿತ್ತು. ಅನುದಿನ ಕುಟುಂಬಕ್ಕಾಗಿ ನಾವು ಈ ಪ್ರಾರ್ಥನೆ ಮಾಡಿ ಸೌಭಾಗ್ಯದಿಂದ ಇರೋಣ, ದೇವರ ಆಶೀರ್ವಾದವನ್ನು ಹೊಂದೋಣ. ಕೊನೆಯದಾಗಿ 2ನೇ ಸಮುವೇಲ ಗ್ರಂಥ 24:11-25 ಕಾನೇಶ್ಮಾರಿಯು ಅದರ ಫಲವು. ಇಸ್ರಾಯೇಲರನ್ನು ಹೋಗಿ ಆತನ ಕಾನೇಶ್ಮಾರಿ ಅಂದರೆ ಸೆನ್ಸಸ್ ತಗೊಳ್ಳಿಕ್ಕೆ ಯೋವಾಬನ ಸೇನಾಪತಿಗೆ ಹೇಳಿದಾಗ ಯೋವಾಬನು ಹೇಳ್ತಾನೆ, ಅಪ್ಪ, ದೇವರು ಇನ್ನೂ 100ರಷ್ಟು ಹೆಚ್ಚಿಸಲಿ ಈ ಒಂದು ಇಸ್ರಾಯೇಲ್ ಸಂತತಿಯನ್ನು, ಯಾಕೆ ನಾವು ಕಾನೇಶ್ಮಾರಿ ಮಾಡಬೇಕು ಅಂತ ಹೇಳಿದಾಗ ದಾವೀದನು ಕೇಳೋದಿಲ್ಲ. ಆದರೆ ಹೋಗಿ ಕಾನೇಶ್ಮಾರಿ ಮಾಡ್ಕೊಂಡು ಬರಲಿಕ್ಕೆ ಕಳಿಸ್ತಾನೆ. ಆವಾಗ 2ನೇ ಸಮುವೇಲ ಗ್ರಂಥ 24:10 ಕಾನೇಶ್ಮಾರಿ ಮಾಡಿಸಿದ ನಂತರ ದಾವೀದನ ಮನಸ್ಸಾಕ್ಷಿಯು ಹಂಗಿಸತೊಡಗಿತ್ತು. ಆದ್ದರಿಂದ ಅವನು ಯೆಹೋವನೇ, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾದನು, ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದನು. ದಾವೀದನು ಗಾದನ ಮೂಲಕ, ಪ್ರವಾದಿ ಮೂಲಕ 3 ವಿಧವಾದ ಶಿಕ್ಷೆಗಳನ್ನು ಹೇಳ್ತಾನೆ. 7 ವರ್ಷ ಬರಗಾಲ, 3 ತಿಂಗಳ ಶತ್ರುಗಳ ಕೈಯಲ್ಲಿ ಸೋಲು, 3 ದಿನ ಘೋರ ವ್ಯಾಧಿ ಬರಬೇಕು. ಮನುಷ್ಯರ ಕೈಯಲ್ಲಿ ಬೀಳೋದಕ್ಕಿಂತ ದೇವರ ಕೈಯಲ್ಲಿ ಬೀಳೋದು ಸರಿ ಅಂತ 3 ದಿನ ಶಿಕ್ಷೆಯನ್ನು ಒಪ್ಪಿಕೊಂಡಾಗ ಘೋರವಾದ ವ್ಯಾಧಿ ಬಂದು 70,000 ಇಸ್ರಾಯೇಲ್ ಜನರು ಸತ್ತರು. ದಾವೀದು ಯಜ್ಞವನ್ನು ಕಟ್ಟಿ ಸರ್ವಾಂಗ ಹೋಮ, ಸಮಾಧಾನ ಯಜ್ಞ ಅರ್ಪಿಸಿದಾಗ ಯೆಹೋವನ ಕೋಪ ಶಾಂತವಾಯಿತು. ಇಸ್ರಾಯೇಲರು ಸಂಹಾರಕ ವ್ಯಾಧಿ ನಿಂತು ಹೋಯಿತು. ಅನೇಕ ಸಾರಿ ನಮ್ಮ ಒಂದು ಪಾಪಗಳಿಂದ ಕೂಡ ನಮ್ಮ ಕುಟುಂಬದವರು, ದೇಶದವರು ಕೂಡ ಆ ಒಂದು ಪಾಪಕ್ಕೆ ಗುರಿಯಾಗಬೇಕಾಗುತ್ತದೆ. ಈ ದಿನ ನಮ್ಮೆಲ್ಲ ತಪ್ಪುಗಳನ್ನು ನಾವು ಸರಿತಿದ್ದುಕೊಂಡು ದೇವರಲ್ಲಿ ಕ್ಷಮಾಪಣೆ ಕೇಳಿ ನಾವು ಕೂಡ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳೋಣ. ಸಮಾಧಾನ ಯಜ್ಞಗಳನ್ನ ನಾವು ಸಮರ್ಪಿಸಬೇಕಾಗಿಲ್ಲ. ಯೇಸು ಸ್ವಾಮಿಯೇ ಸಮಾಧಾನ ಕರ್ತನಾಗಿ ನಮಗಾಗಿ ಯಜ್ಞ ಅರ್ಪಿತವಾದ. ಈ ದಿನ 2ನೇ ಭಾಗದಲ್ಲಿರುವ ದಾವೀದನ ಒಂದು ಪ್ರಾರ್ಥನೆಗಳನ್ನು ನಾವು ಧ್ಯಾನಿಸಿದ್ದೇವೆ. ಹಾಗಾಗಿ ಕೊರೋನಾ ವೈರಸ್ನಿಂದ ಭಯಪಡುವ ಅವಶ್ಯಕತೆ ಇಲ್ಲ. ನಾವು ಕೂಡ ಪ್ರಾರ್ಥಿಸಿದಾಗ, ತಗ್ಗಿಸಿಕೊಂಡಿದ್ದಾಗ, ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಿದ್ದಾಗ ದೇವರು ಆ ವೈರಸ್ಸನ್ನು ಪಟ್ಟಣಗಳಿಂದ, ದೇಶಗಳಿಂದ ನಮ್ಮ ಶರೀರಗಳನ್ನು ಬಿಟ್ಟು ಹೋಗುವಂತೆ ಸ್ವಸ್ಥತಾದಾಯಕನಾಗಿದ್ದಾನೆ. ದೇವರು ಈ ಪ್ರಾರ್ಥನೆಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.